ಯುವತಿಯ ಮದುವೆ ಆಗುವಂತೆ ಕೇಳಿದ್ದೆ ತಪ್ಪಾಯ್ತಾ? ಅಂದ್ರೆ ಆ ಯುವತಿ ಮದುವೆ ಆಗು ನನ್ನ ಅಂತ ಕೇಳಿದ್ದೆ ತಪ್ಪಾಗಿ ಹೋಗ್ಬಿಡ್ತಾ? ಹನಿ ಟ್ರ್ಯಾಪ್ ಹೆಸರಲ್ಲಿ ಯುವತಿ ಮೇಲೇನೆ ದೂರನ್ನ ದಾಖಲು ಮಾಡ್ತಾನೆ ಈ ಅಣ್ಣಪ್ಪ ಸ್ವಾಮಿ. ಬಿಜೆಪಿ ಮುಖಂಡ ಅಣ್ಣಪ್ಪ ಸ್ವಾಮಿ ಮಾರ್ಚ್ನಲ್ಲಿ ಆ ಯುವತಿಯ ಮೇಲೆ ದೂರನ್ನ ಕೊಡ್ತಾನೆ. ಯುವತಿ ಹಣಕ್ಕಾಗಿ ಪೀಡಿಸಿದ್ದಾಳೆ ಅಂತ ಅಣ್ಣಪ್ಪ ದೂರು ನೀಡ್ತಾನೆ. ಗುಬ್ಬಿ ಠಾಣೆಯಲ್ಲಿ ದೂರಿನ ಹಿನ್ನೆಲೆಯಲ್ಲಿ ಯುವತಿ ಬಂಧನ ಆಗುತ್ತೆ, ಅರೆಸ್ಟ್ ಮಾಡಲಾಗುತ್ತೆ ಆಕೆಯನ್ನ. ಜಾಮೀನಿನ ಮೇಲೆ ಹೊರ ಬಂದಿದ್ದಾಳೆ ಯುವತಿ. ಈಗ ಆಕೆಯೂ ಕೂಡ ಪ್ರತಿ ದೂರನ್ನ ಕೊಟ್ಟಿದ್ದಾಳೆ. ಏಪ್ರಿಲ್ 17ರಂದು ಅಣ್ಣಪ್ಪ ಸ್ವಾಮಿ ವಿರುದ್ಧ FIR ದಾಖಲಾಗಿದೆ. ಅಣ್ಣಪ್ಪ ಸ್ವಾಮಿ ಬಂಧಿಸುವಂತೆ ಯುವತಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಪ್ರಭಾವ ಬಳಸಿ ನನ್ನನ್ನ ಜೈಲಿಗೆ ಕಳುಹಿಸಿದ್ದಾನೆ ಅಂತ ಯುವತಿ ಆರೋಪವನ್ನ ಮಾಡಿರೋದು. ಮದುವೆ ಆಗಿರೋ ವಿಚಾರ ಮುಚ್ಚಿಟ್ಟು ನನಗೆ ಮೋಸ ಮಾಡಿದ್ದಾನೆ ಅಣ್ಣಪ್ಪ ಸ್ವಾಮಿ. FIR ಆಗಿದ್ರು ಇನ್ನೂ ಬಂಧಿಸಿಲ್ಲ ಯಾಕೆ ಅಂತ ಯುವತಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಪೊಲೀಸ್ ಮೇಲೆ ರಾಜಕೀಯ ಪ್ರಭಾವ ಬಳಸ್ತಿದ್ದಾರ ಹಾಗಾದ್ರೆ ಈ ಬಿಜೆಪಿ ನಾಯಕ ಅಣ್ಣಪ್ಪ ಸ್ವಾಮಿ? ಯುವತಿ ಮದುವೆ ಆಗುವಂತೆ ಕೇಳಿದ್ದೆ ತಪ್ಪಾಯ್ತಾ ಅಂತ ಈತನೇ ಹೇಳಿದ್ದು. ಆ ಯುವತಿ ಹೇಳೋ ಪ್ರಕಾರ ನೀನು ಡಿವೋರ್ಸ್ ತಗೋ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸ್ತಾನೆ ಆಕೆಯನ್ನ. ಏನ್ ಪಾರ್ಕ್ ಸುತ್ತೋದು, ಏನ್ ಸಿನಿಮಾ ಥಿಯೇಟರ್ಗೆ ಹೋಗೋದು, ಎಲ್ಲ ಕಡೆ ಹೋಟೆಲ್ಲು, ಪಾರ್ಕು, ಸಿನಿಮಾ ಅಂತೇಳ ಊರೂರು ಸುತ್ತ ಬಿಟ್ಟಿದ್ದಾರೆ. ಆತನನ್ನ ನಂಬಿ ಈಕೆಯೂ ಕೂಡ ಹೋಗಿದ್ದಾಳ ಆತನ ಜೊತೆಗೆ. ಆದ್ರೆ ಆತನ ಅಸಲಿ ಮುಖವಾಡ ಯಾವಾಗ ಗೊತ್ತಾಗಿದೆ ಅಂತ ಅಂದ್ರೆ, ಮದುವೆಯಾಗು ಅಂತ ಹೇಳಿ ಈ ಯುವತಿ ಆತನನ್ನ ಕೇಳಿದಾಗ ಆರಂಭದಲ್ಲಿ ಹೂ ಹೂ ಅಂತ ಹೇಳಿದಾನೆ. ಅದಾದ ನಂತರ ಯಾವಾಗ ಕುತ್ತಿಗೆಗೆ ಬರುತ್ತೋ ವಿಚಾರ, ಆಗ ನಾನು ನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳ್ಬಿಡ್ತಾನೆ. ಅಷ್ಟೇ ಅಲ್ಲ, ಹನಿ ಟ್ರಾಪ್ ಹೆಸರಲ್ಲಿ ಯುವತಿಯ ಮೇಲೇನೆ ದೂರನ್ನ ಕೊಡ್ತಾನೆ ಈ ಆಸಾಮಿ ಬಿಜೆಪಿ ಮುಖಂಡ ಅಣ್ಣಪ್ಪ ಸ್ವಾಮಿ. ಹಣಕ್ಕಾಗಿ ಪೀಡಿಸ್ತಾ ಇದ್ದಾಳೆ ಈ ಯುವತಿ ನನ್ನನ್ನ ಅಂತ ಹೇಳಿ ಮಾರ್ಚ್ನಲ್ಲಿ ದೂರನ್ನ ಕೊಡ್ತಾನೆ. ಗುಬ್ಬಿ ಠಾಣೆಯಲ್ಲಿ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಯುವತಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ಆಕೆಗೆ ಜೈಲಿಗೂ ಕೂಡ ಕಳಿಸ್ತಾರೆ. ಅದಾದ ನಂತರ ಜಾಮೀನು ತಗೊಂಡು ಹೊರಗಡೆ ಬಂದಿದ್ದಾಳೆ ಆ ಯುವತಿ. ಬಂದು ಪ್ರತಿ ದೂರನ್ನ ಕೊಟ್ಟಿದ್ದಾಳೆ ಅಣ್ಣಪ್ಪ ಸ್ವಾಮಿಯ ಮೇಲೆ. ಏಪ್ರಿಲ್ 17ರಂದು ಅಣ್ಣಪ್ಪ ಸ್ವಾಮಿಯ ವಿರುದ್ಧ FIR ದಾಖಲು ಮಾಡ್ತಾಳೆ. ಅಣ್ಣಪ್ಪ ಸ್ವಾಮಿ ಬಂಧಿಸುವಂತೆ ಯುವತಿ ಒತ್ತಾಯವನ್ನ ಮಾಡಿದ್ದಾಳೆ. ಪ್ರಭಾವ ಬಳಸಿ ನನ್ನನ್ನ ಜೈಲಿಗೆ ಕಳುಹಿಸಿದ್ದಾನೆ ಅಂತ ಹೇಳಿ ಯುವತಿಯ ಆರೋಪವನ್ನ ಮಾಡಿರೋದು. ನಿಮಗೆ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ, ವಿಡಿಯೋ ಕಾಲ್ನ ದೃಶ್ಯ. ವಿಡಿಯೋ ಕಾಲ್ ಆ ಯುವತಿಯ ಜೊತೆಗೆ ಅಣ್ಣಪ್ಪ ಸ್ವಾಮಿ ಮಾತನಾಡಿರುವಂತ ವಿಡಿಯೋ ದೃಶ್ಯ. ಪ್ರತಿನಿತ್ಯ ವಿಡಿಯೋ ಕಾಲ್ ಮಾಡೋದು, ಆಕೆಯ ಜೊತೆಗೆ ಮಾತನಾಡೋದು, ಬೇಕಲ್ಲಿ ಕರ್ಕೊಂಡು ಹೋಗೋದು, ಸುತ್ತಾಡೋದು, ಪಾರ್ಕು ಹೋಟೆಲ್ಲು ಅಂತ ಅಲೆದಾಡೋದು ಎಲ್ಲ ಮಾಡಿದ್ದಾರೆ. ಮದುವೆ ಆಗು ಅಂತ ಕೇಳಿದ್ದು ಆತನಿಗೆ ದೊಡ್ಡ ತಪ್ಪಾಗಿ ಹೋಗ್ಬಿಟ್ಟಿದೆ. ಮೊದಲು ಹೇಳಿದ್ದೇ ಈತ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಸಂತ್ರಸ್ತ ಯುವತಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ಮೇಡಮ್, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಈ ವ್ಯಕ್ತಿಯ ಪರಿಚಯ ನಿಮ್ಗೆ ಯಾವಾಗಾಯ್ತು? ಎಷ್ಟು ತಿಂಗಳಾಯ್ತು ಪರಿಚಯ ಆಯ್ತು? ಸರ್ 6 ತಿಂಗಳಿಂದ ಪರಿಚಯ. 6 ತಿಂಗಳಿಂದ? ಹೌದು, 2 ತಿಂಗಳಿಂದ ಜಾಸ್ತಿ ಮೆಸೇಜ್ ಎಲ್ಲ ಮಾಡ್ತಾ ಇದ್ದಿದ್ದು ಅವರೇನೆ. ಹೇಗೆ ಪರಿಚಯ ಆಯ್ತು ಮೇಡಮ್? ಫೇಸ್ಬುಕ್ ಇಂದ ಸರ್. ಫೇಸ್ಬುಕ್ ಮುಖೇನ? ಹೌದು. ಓಕೆ, ಅವರೇ ಫಸ್ಟ್ ನಿಮಗೆ ಮೆಸೇಜ್ ಮಾಡಿದ್ದ, ನೀವು ಮಾಡಿದ್ರಾ? ಇಲ್ಲ, ಅವರೇ ಮೊದಲು ಮೆಸೇಜ್ ಮಾಡಿದ್ದು ಸರ್. ಓಕೆ, ಯಾವ ಕಾರಣಕ್ಕೆ ಪರಿಚಯ ಆದ್ರಿ ನೀವು? ನಾನು ಮೇಕಪ್ ಆರ್ಟಿಸ್ಟ್. ಹಾಂ. ಸೊ ಹಂಗಾಗಿ ಅವರು ಪ್ರೊಫೈಲ್ ತಗೊಂಡು ನಿಮಗೆ ವರ್ಕ್ ಕೊಡಿಸ್ತೀನಿ ಅಂತೆಲ್ಲ ಹೇಳಿ. ಹೌದು. ಓಕೆ, ಅದಾದ್ಮೇಲೆ ನೀವು ಬೇರೆ ಬೇರೆ ಕಡೆಗೆ ಅಂದ್ರೆ ಅವ್ರು ನಿಮಗೆ ಮೊದಲು ಅಪ್ರೋಚ್ ಮಾಡಿದ್ರಾ? ಅಂದ್ರೆ ಮದುವೆ ಆಗೋದು ಆ ಥರ ಎಲ್ಲ? ಹೌದು. ಇದಾದ್ಮೇಲೆ ಮೆಸೇಜ್ ಎಲ್ಲ ಸ್ಟಾರ್ಟ್ ಆದ್ಮೇಲೆ ಒಂದ್ಸರಿ ಭೇಟಿ ಆಗಿ ಅವಾಗ ಹೇಳಿದ್ದು. ಓಕೆ, ಸೊ 6 ತಿಂಗಳಿಂದ ಪರಿಚಯ, 2 ತಿಂಗಳಿಂದ ಅವರ ಅಸಲಿ ಬಣ್ಣ ನಿಮಗೆ ಗೊತ್ತಾಗಿದೆ. ಅಂದ್ರೆ ನೀವು ಮದುವೆ ಆಗ್ತೀರಾ ಅಂತ ಅವ್ರನ್ನ ಕೇಳಿದ್ರಾ? ನನಗೆ ಅವ್ರಿಗೆ ಮದುವೆ ಆಗಿರೋ ವಿಷಯ ಎಲ್ಲ ಗೊತ್ತಾಗಿರೋದು ನನಗೆ ಈಗ ರೀಸೆಂಟ್ ಆಗಿ ಗೊತ್ತಾಗಿತ್ತು. ನನಗೆ ಹೋಗಿ ಕೇಳಕ್ ಹೋದಾಗ
ಓಕೆ, ಈಗ ನೋಡಿ ಅಣ್ಣಪ್ಪ ಸ್ವಾಮಿ ಏನಿದಾರಲ್ಲ, ನೀವು ದೂರು ಕೊಟ್ಟಿದ್ದೀರಿ, ನಿಮ್ಗೆ ಮೋಸ ಮಾಡಿದಾರಲ್ಲ, ಅವ್ರನ್ನೂ ನಾವು ಟ್ರೈ ಮಾಡ್ತಾ ಇದ್ದೀವಿ. ಅವ್ರ ಮ್ಯಾನೇಜರ್ ಪಿಕ್ ಮಾಡಿದ್ರು ಕಾಲ್ನ. 1 ವಾರ ಮಾತಾಡಲ್ಲ ನಮ್ಮ ಸಾಹೇಬರು ಅಂತ ಹೇಳ್ತಿದಾರಂತೆ. ಸೊ ಮೇಡಮ್, ನೀವು ಅಣ್ಣಪ್ಪ ಸ್ವಾಮಿ ಅವ್ರ ಜೊತೆಗೆ ಎಲ್ಲೆಲ್ಲಿ ಹೋಗಿದ್ರಿ? ಸರ್ ಕಾಕ್ಟೇಲ್ ಇದೆ ಅಲ್ಲ, ಅಶಿರಾ, ಹ್ಮ್, ಹಾಸನ್, ದೊಡ್ಡಬಳ್ಳಾಪುರ, ತುಮಕೂರು. ಓಕೆ, ಹೆಂಗ್ ಮೇಡಮ್ ನಂಬಿದ್ರಿ ಆ ಮನುಷ್ಯನ ನೀವು? ಸರಿಲ್ಲ, ನನ್ನ ಫಸ್ಟೇ ನಂಬಿರ್ಲಿಲ್ಲ. ಮದ್ವೆ ಆಗ್ತೇನೆ ಅಂತೆಲ್ಲ ಹೇಳಿದ್ಮೇಲೆ ಹೌದು ಹೇಳಿದ್ದೆ ಒಂದು ವಿಷಯ, ಇನ್ನೇನು ಹೇಳಿರ್ಲಿಲ್ಲ. ನಾನು ಮದ್ವೆ ಆಗ್ತೇನೆ ಅಂತ ಹೇಳಿದ ಮೇಲೆ ನನ್ನ ಅದು ಇದೆ ಸರ್. ಅದು ನಾನು ಮೆಸೇಜ್ ಮಾಡಿರೋದೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಅಲ್ವಾ ಸರ್? ಓಕೆ, ಮೊದಲು ಅವರೇ ಹೇಳಿದ್ದು, ಅವರೇ ಹೇಳಿದ್ರಾ ನಿಮಗೆ ನಾನೇ ಮದುವೆ ಆಗ್ತೀನಿ ನಿಮ್ಮನ್ನ ಅಂತ? ಹೌದು ಸರ್, ಮದುವೆ ಹೇಳಿದ್ರು. ಓಕೆ, ಅವ್ರಿಗೆ ಮದುವೆ ಆಗಿರೋ ವಿಚಾರ ನಿಮ್ಗೆ ಗೊತ್ತಿರಲಿಲ್ವಾ ಅಂತ? ಇಲ್ಲ, ಗೊತ್ತಿರಲಿಲ್ಲ ಸರ್ ನನಗೆ. ಹೇಳಿರ್ಲಿಲ್ಲ, ಅವ್ರು ಕೆಲಸ ಇರಲಿಲ್ಲ ನನಗೆ, ನಾನು ಒಬ್ಬನೇ ಇರೋದು ಅಂತಾನೆ ಹೇಳಿದ್ರು. ಅಲ್ಲ ಮೇಡಮ್, ಅವ್ರಿಗೆ ಸ್ವಲ್ಪ ವಯಸ್ಸಾಗಿದೆ, ಗೊತ್ತಾಗಲ್ವಾ? ಅಂದ್ರೆ ಮದುವೆ ಆಗಿದೆ ಅಂತ ಅನಿಸ್ಲಿಲ್ವಾ ನಿಮ್ಗೆ? ಸರ್ ಹೆಂಗ್ ಗೊತ್ತಾಗುತ್ತೆ ಸರ್? ಅವ್ರು ಹೇಳಿದ್ರೆ ತಾನೇ ಗೊತ್ತಾಗೋದು ಈಗ ಮದ್ವೆ ಆಗಿದ್ಯೋ ಇಲ್ವೋ ಅಂತ. ಅಂದ್ರೆ ಅವ್ರ ಮನೆಯವರು ಯಾರು ನಿಮಗೆ ಪರಿಚಯ ಮಾಡಿಕೊಟ್ಟಿಲ್ವಾ? ಅವ್ರ ಮನೆಗದು ಕರ್ಕೊಂಡು ಹೋಗಿಲ್ವಾ ನಿಮ್ಮನ್ನ? ಇಲ್ಲ ಇಲ್ಲ, ಪರಿಚಯ ಮಾಡ್ಕೊಟ್ಟಿಲ್ಲ. ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಗಲಾಟೆ. ಆಮೇಲೆ ನನ್ಗೆ ಗೊತ್ತಾಯ್ತಲ್ಲ ಮದ್ವೆ ಆಗಿದ್ದು. ಸೊ ನಾನ್ ಕೇಳಕ್ ಹೋದಾಗ ಗಲಾಟೆ ಆಗಿ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಅವ್ರಿಗೆ ಮದುವೆ ಆಗಿದೆ ಅಂತ? ನನಗೆ ಇದು ದೊಡ್ಡಬಳ್ಳಾಪುರ ಹೋದಾಗ ಅವಾಗ ಅವ್ರ ಕಡೆ ಬಂದಾಗ ಹೇಳ್ತಾರೆ, ಮದ್ವೆ ಆಗಿದೆ, ನಿಂಗೆ ಇವ್ರು ಬೇಕಾ, ಈ ತರ. ಸೊ ನಾನು ಶಾಕು, ಓ ಮದ್ವೆ ಆಗಿದೆ ಅವ್ರಿಗೆ ಆಲ್ರೆಡಿ ಅಂತ ನನಗ್ ಗೊತ್ತಾಗಿ ನಾನು ಅವ್ರು ಕೇಳ್ತೀನಿ ಆಗಿದ್ಯಾ ಅಂತ. ಅಕ್ಕ ಅವ್ರೇನು ಮಾತಾಡಲ್ಲ, ಸುಮ್ಮನೆ ನಾನು ವಾಪಸ್ ಬಂದ್ಬಿಡ್ತೀನಿ. ಅದಾದ ಸ್ವಲ್ಪ ದಿನಕ್ಕೆ ನಾನು ಮತ್ತೆ ಸಿಗ್ತೀನಿ ಅವ್ರಿಗೆ ಗುಬ್ಬಿ ಹತ್ರ. ಅವಾಗ ಕೇಳ್ತೀನಿ, ಅವಾಗ ನಿಮ್ಮ ಮನೆಯವ್ರಿಗೆ ನಾನೇ ಮಾತಾಡ್ತೀನಿ, ನಡೀಲಿ ಬರ್ತೀನಿ ಅಂತ. ಅವಾಗ ಮನೆಗೆಲ್ಲ ಏನಕ್ಕೆ ಬರ್ತೀಯ ಅಂತ ಎಲ್ಲ ಹೇಳಿ. ಓಕೆ, ಸೊ ಮನೆಗೆ ಕರ್ಕೊಂಡು ಹೋಗಕ್ಕೆ ರೆಡಿ ಇರಲಿಲ್ಲ ಅವರು? ನಾನು ಸ್ಟೇಷನ್ಗೆ ಹೋಗಿದ್ದು ಸರ್. ಮೇಡಮ್, ಈಗ ನಿಮ್ಮ ಮದುವೆ ಆಗಿದೆ ಅಲ್ವಾ? ಓಕೆ, ಅಂದ್ರೆ ಡಿವೋರ್ಸ್ ಆಗಿದೆಯಾ ನಿಮ್ದು? ಹೌದು, ನಡೀತದೆ ಕೋರ್ಟಲ್ಲಿ. ಅದು ಅವ್ರಿಗೆ ಗೊತ್ತಿತ್ತಾ ಅಣ್ಣಪ್ಪ ಸ್ವಾಮಿಗೆ? ಗೊತ್ತಿತ್ತು ಸರ್, ಗೊತ್ತಿತ್ತು. ಗೊತ್ತಿದ್ದು ನಿಮ್ಮನ್ನ ಇಷ್ಟಪಟ್ಟಿದ್ರು? ಹೌದು. ಓಕೆ, ಅದಾದ ನಂತರ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅವರು ಆ ಥರ? ಹೌದು, ನನಗೂ ಗೊತ್ತಿಲ್ಲ. ನಾನು ಸ್ಟೇಷನ್ಗೆ ಹೋಗಿದ್ದಾಗ ಅಲ್ಲ ಅವ್ರ ಕಡೆ ಮತ್ತೆ ಯಾರೋ ಅವ್ರ ಕಡೆ ಬಂದು ಹೇಳ್ತಾರೆ, ಮೇಡಮ್ ಏನಕ್ಕೆ ಸ್ಟೇಷನ್ ಅಂತೆಲ್ಲ ಓಡಾಡ್ತೀರಾ, ನಾನು ಮಾತಾಡಿ ಬಗೆಹರಿಸ್ತೀನಿ ಬಿಡಿ ಅಂತ. ಸರಿ ಸರ್ ಆಯ್ತು ಅಂದ್ಬಿಟ್ಟು ನಾನು ಮನೆಗೆ ಬರ್ತೀನಿ. ಅದ್ರ ಮನೆಗೆ ಬಂದಿದ್ದ ದಿನಾನೇ FIR ಆಗುತ್ತೆ ನನ್ನ ಮೇಲೆ. FIR ಆಗಿ ನೆಕ್ಸ್ಟ್ ಡೇನೇ ಅರೆಸ್ಟ್ ಮಾಡ್ತಾರೆ. ಓಕೆ, ಸೊ ಜೈಲಲ್ಲಿ ಇದ್ರಿ ನೀವು ಹಾಗಾದ್ರೆ? ಹೌದು ಸರ್, ಇದ್ದೆ. ಎಷ್ಟು ದಿನ ಇದ್ರಿ? 2 ವಾರ. 2 ವಾರ? ಹೌದು. ಅದಾದ ನಂತರ ಬೇಲ್ ಸಿಗುತ್ತೆ, ಬಂದು ನೀವು ಅವ್ರ ಮೇಲೆ ಪ್ರತಿ ದೂರು ಕೊಟ್ಟಿದ್ದೀರಾ ಈಗ? ಹೌದು ಸರ್, ಹೌದು. ಸೊ ಏನು ಹೇಳಿದ್ರು ಪೊಲೀಸ್ನವರು? ಅರೆಸ್ಟ್ ಮಾಡ್ತಾರಂತ ಇಲ್ವಂತ? ಇಲ್ಲ, ನನಗೆ ಇವಾಗ ಮೇಡಮ್ ಫೋನ್ ಮಾಡಿ, ಅಂದ್ರೆ ಹೋಗಿದ್ದೆ ಮಾರ್ನಿಂಗ್ 11 ಗಂಟೆಗೆ ಬನ್ನಿ ಅಂತ ಹೇಳಿದ್ರು. ಮೇಡಮ್ ಸಿಗ್ಲಿಲ್ಲ. ಮತ್ತೆ ಇವಾಗ ಸಂಜೆ ಬನ್ನಿ ಅಂತ ಕಾಲ್ ಮಾಡಿ ಮಾತಾಡಿದೆ. ಸಂಜೆ ಬನ್ನಿಮ್ಮ ಅಂದ್ರು. ಓಕೆ, ಮತ್ತೆ ಸಂಜೆ ಹೋಗ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಎಸ್, ಇದು ಮೋಸ ಹೋಗಿರುವಂಥ ಸಂತ್ರಸ್ತ ಯುವತಿಯ ಮಾತು, ಅವ್ರು ಯಾವ ರೀತಿಯಾಗಿ ಮೋಸ ಹೋಗಿದ್ದಾರೆ ಅಂತ ಹೇಳಿ. ಹಾಗಾಗಿನೇ ಯುವತಿಯರು ಯಾರನ್ನೇ ನಂಬಬೇಕಾದರೂ ಕೂಡ, ಯುವಕರು ಅಷ್ಟೇ ಯುವತಿಯರು ಅಷ್ಟೇ, ಯಾರನ್ನೇ ನಂಬಬೇಕಾದರೂ ಕೂಡ ಭಾಳ ಹುಷಾರಾಗಿರಬೇಕು. ಅದರಲ್ಲೂ ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಯಾರೋ ಚಾಟ್ ಮಾಡ್ತಾರೆ ಅಂತ ಹೇಳಿ ಅವ್ರು ನಂಬಿಬಿಟ್ರೆ ಈ ರೀತಿಯಾಗಿ ಆಗುತ್ತೆ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.